ಇನ್ನು ಶರಾವತಿಯ ನೀರನ್ನು ರಾಜಧಾನಿ ಬೆಂಗಳೂರು ಮತ್ತು ಮಧ್ಯಪೂರ್ವ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಒಯ್ದು ಕುಡಿಯುವ ನೀರನ್ನು ಪೂರೈಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿರುವುದಕ್ಕೆ ಹೊನ್ನಾವರದಲ್ಲಿ ಹಲವು ಸಂಘಟನೆಗಳ ಪ್ರಮುಖರು ಸಭೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇತ್ತೀಚಿನ ವರ್ಷದಲ್ಲಿ ಶರಾವತಿ ನದಿಯಲ್ಲಿ ಬೇಸಿಗೆಯ ಕೊನೆಯಲ್ಲಿ ಉಬ್ಬರದ ಸಂದರ್ಭದಲ್ಲಿ ಹಲವು ಬಾರಿ ಸಮುದ್ರದ ಉಪ್ಪು ನೀರು ಸುಮಾರು 25 ಕಿಲೋಮೀಟರ್ ಉದ್ದಕ್ಕೆ ನದಿ ನೀರಿಗೆ ಹಿಮ್ಮುಖವಾಗಿ ಸೇರ್ಪಡೆಯಾಗುತ್ತಿದೆ. ಇದರಿಂದ ತಾಲೂಕಿನ ಹಲವೆಡೆ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುವಂತಾಯಿತು. ಬೆಳೆ ಹಾಳಾಗಿ ರೈತರು ಸಂಕಷ್ಟ ಪಡುವಂತಾಯಿತು. ಶರಾವತಿ ನದಿ ಪಾತ್ರದಲ್ಲಿ 10ಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳ ಮೂಲಕ ರೈತರ ಕೃಷಿ ಭೂಮಿಗೆ ಸರ್ಕಾರ ಈಗಾಗಲೇ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿದೆ. ಶರಾವತಿಯಿಂದ ಹೊನ್ನಾವರ ನಗರ ಮತ್ತು ಗ್ರಾಮೀಣ ಭಾಗಕ್ಕೆ ಮತ್ತು ಮುರುಡೇಶ್ವರ ಇಡುಗುಂಜಿ ಯಾತ್ರಾ ಸ್ಥಳವೂ ಸೇರಿದಂತೆ ಈ ಭಾಗದ ಲಕ್ಷಾಂತರ ಜನರಿಗೆ ಶರಾವತಿಯಿಂದ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ. ಹಿಂದೆ ಸಮುದ್ರ ಸೇರುತ್ತಿದ್ದ ಪೂರ್ಣ ಪ್ರಮಾಣದ ನೀರು ಈಗ ಈ ಭಾಗದ ಕುಡಿಯುವ ನೀರಿನ ಪೂರೈಕೆಗೆ ಮತ್ತು ಏತ ನೀರಾವರಿ ಯೋಜನೆಗಳಿಗೆ ಬಳಕೆಯಾಗುತ್ತಿದೆ. ಇತ್ತೀಚೆಗೆ ಹೊನ್ನಾವರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನ ಆರಂಭಿಸಿದ ನಂತರ ಕಳೆದ ಬೇಸಿಗೆಯಲ್ಲಿ ಸಮುದ್ರದ ಉಪ್ಪು ನೀರು ಶರಾವತಿ ನದಿ ನೀರಿಗೆ ಸೇರಿರುವುದು ನದಿಯಲ್ಲಿ ಸಿಹಿ ನೀರಿನ ಹರಿವಿನ ಪ್ರಮಾಣ ಕಡಿಮೆಯಾಗಿರುವುದಕ್ಕೆ ಪ್ರಮುಖ ನಿದರ್ಶನವಾಗಿದೆ. ಇದು ನದಿ ಪಾತ್ರದ ರೈತರ ಮತ್ತು ಕುಡಿಯುವ ನೀರನ್ನ ಅವಲಂಬಿಸಿರುವ ಲಕ್ಷಾಂತರ ಜನರ ಆತಂಕಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಇನ್ನು ಮುಂದೆ ಶರಾವತಿಯಿಂದ ಬೇರೆ ತಾಲೂಕುಗಳಿಗೆ ನೀರಿನ ಪೂರೈಕೆ ಮಾಡುವ ಹೊಸ ಯೋಜನೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಶರಾವತಿ ನದಿ ಪಾತ್ರದ ಜನರು ಇಲ್ಲಿನ ಜಿಲ್ಲಾಡಳಿತದ ಗಮನವನ್ನು ಸೆಳೆದಿದ್ದಾರೆ. ಈ ನಡುವೆ ಶರಾವತಿಯ ನೀರನ್ನು ರಾಜಧಾನಿ ಬೆಂಗಳೂರು ಮತ್ತು ಮಧ್ಯಪೂರ್ವ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಒಯ್ದು ಕುಡಿಯುವ ನೀರಿನ ಪೂರೈಕೆ ಮತ್ತು ಕೆರೆಗಳನ್ನು ತುಂಬಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿರುವುದು ಹಾಗೂ ಸಾಧ್ಯತಾ ವರದಿಯೊಂದಿಗೆ ಡಿಪಿಎಆರ್ ಸಿದ್ಧಪಡಿಸಲು ಸರ್ಕಾರವು ಬೆಂಗಳೂರಿನ ಇಐ ಟೆಕ್ನಾಲಜೀಸ್ ಕಂಪನಿಗೆ ಟೆಂಡರ್ ನೀಡಿದ ಪ್ರಕಾರ ಅದು ಈ ಭಾಗದಲ್ಲಿ ಸಮೀಕ್ಷೆ ನಡೆಸುತ್ತಿರುವುದು ಕಳವಳಕಾರಿಯಾಗಿದೆ. ಸ್ಥಳೀಯ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಶರಾವತಿಯಿಂದ ರಾಜಧಾನಿ ಸಹಿತ ಹೊರಭಾಗಕ್ಕೆ ನೀರನ್ನು ಸಾಗಿಸುವ ಉದ್ದೇಶಿತ ಎಲ್ಲ ಹೊಸ ಯೋಜನೆಯನ್ನ ಕೈಬಿಡುವಂತೆ ಸರ್ಕಾರವನ್ನ ಕೋರಲು ಸಭೆ ನಡೆಸಿ ಒಕ್ಕೂರಲ ತೀರ್ಮಾನ ಕೈಗೊಳ್ಳಲಾಯಿತು. ಸಾರ್ವಜನಿಕ ಹಿತಾಸಕ್ತಿಯ ಈ ಮಹತ್ವದ ವಿಚಾರವನ್ನ ಪರಿಶೀಲಿಸಿ ಈ ಭಾಗದ ಜನರ ಹಿತರಕ್ಷಣೆ ಮಾಡುವಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮನವಿಯನ್ನ ಸ್ವೀಕರಿಸಿದ್ರು. ಈ ಸಂಘಟನೆಗಳ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರು ಕೂಡ ನಮಗೆ ಬೇಕು ಹೇಳೋ ಕಾರಣದಿಂದ ಈ ಸಭೆಯಲ್ಲಿ ಅವರನ್ನೆಲ್ಲ ಇರಬೇಕು ಅಂತ ನಾವೆಲ್ಲ ಕೋರಿದ್ದೀವಿ, ಆಮಂತ್ರಿಸಿದ್ವಿ. ಅವರೆಲ್ಲ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ ಕೂಡ. ನಾನು ಸುಮಾರಿಗೆ ಮುಗಿಸಿದ್ದೇನೆ ಅನಿಸ್ತದೆ. ಆದರೂ ನಾನು ಒಬ್ಬ ಸ್ವತಃ ಭೇಟಿ ಮಾಡಲಿಕ್ಕೆ ಇನ್ನೂ ಆಗಬೇಕು. ಎಲ್ಲ ಒಮ್ಮೆ ಸೇರ್ಪಡೆ ಮಾಡಿಕೊಂಡು ಏನು ಮಾಡಬೇಕು ಅಂತ ನಾನು ಅವರಿಗೆ ಅವರ ಸ್ವಂತ ವಾಟ್ಸಪ್ ಇದೆ, ಈ ಥರ ನಾವು ಈ ಸಮಸ್ಯೆ ಇದೆ, ನೀವು ಗಮನದಲ್ಲಿ ಇಟ್ಕೋಬೇಕು ಮತ್ತೆ ಜನರ ಹಿತರಕ್ಷಣೆ ಮಾಡಬೇಕು ಹೇಳುವಂಥದ್ದನ್ನು ಇಮೇಲ್ ಮೂಲಕ ಅವರ 3 ಆಫೀಸುಗಳಿಗೆ ಮಧ್ಯಪ್ರವೇಶ ಮಾಡಬೇಕು ಹೇಳಿ ಒಂದು ಮನವಿಯನ್ನು ಕೂಡ ಈಗ ಆಲ್ರೆಡಿ ಕಳಿಸಿದ್ದೀವಿ ಯಾರಿಗೂ ಅದು. ಈ ವೇಳೆ ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಮಾತನಾಡಿ,
ಶರಾವತಿ ನೀರು ಈ ಭಾಗದ ಜೀವನದಿಯಾಗಿದ್ದು ಈಗಾಗಲೇ 11ಕ್ಕೂ ಹೆಚ್ಚು ಏತ ನೀರಾವರಿ ಮೂಲಕ ಮುರುಡೇಶ್ವರ, ಇಡಗುಂಜಿ, ಹೊನ್ನಾವರ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ಇದ್ದ ವ್ಯವಸ್ಥೆಯನ್ನ ಹಾಳು ಮಾಡಿ ಬೇರೆ ವ್ಯವಸ್ಥೆ ಮಾಡಲು ಸರ್ಕಾರ ಮುಂದಾಗುತ್ತಿದ್ದು ಶರಾವತಿ ನದಿ ನೀರಿನ ಹೊಸ ಯೋಜನೆಗೆ ವಿರೋಧವಿದೆ. ಅನಿವಾರ್ಯವಾದಲ್ಲಿ ಕಾನೂನಾತ್ಮಕ ಹೋರಾಟವನ್ನ ನಡೆಸುತ್ತೇವೆ ಎಂದು ಹೇಳಿದರು. ಯೋಜನೆಯನ್ನು ಆರಂಭಿಸಲಿಕ್ಕೆ ಯೋಜನೆಯನ್ನು ಸಿದ್ಧಪಡಿಸ್ತಾ ಇದೆ. ಇದು ಸರಿಯಾದ ಕ್ರಮ ಅಲ್ಲ. ಈ ಭಾಗದ ಜನಪ್ರತಿನಿಧಿಗಳನ್ನು, ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಮತ್ತು ಶರಾವತಿ ನದಿಯಲ್ಲಿ ನೀರಿನ ಹರಿವು ಕಡಿಮೆ ಆಗಿರುವಂಥ ಈ ಸ್ಥಿತಿಯಲ್ಲಿ ಇದ್ದ ವ್ಯವಸ್ಥೆಯನ್ನು ಹಾಳು ಮಾಡಿ ಬೇರೊಂದು ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿರೋದು ಸರಿಯಲ್ಲ. ಇದು ಅವೈಜ್ಞಾನಿಕವಾದದ್ದು. ಇದರಿಂದ ಇಲ್ಲಿಯ ಜನತೆ ಗಾಬರಿಯಾಗಿದ್ದಾರೆ. ಈ ಯೋಜನೆ ಈ ಹಂತದಲ್ಲೇ ಎರಡೂ ಯೋಜನೆಗಳನ್ನು ಕೈ ಬಿಡಬೇಕು ಅಂತ ಒಂದು ಒತ್ತಾಯವನ್ನು ಇಂದು ಸಭೆ ಸೇರಿದ ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಸೇರಿ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿ ಈ ಎಲ್ಲ ಯೋಜನೆಗಳನ್ನು ವಿರೋಧಿಸಬೇಕು ಹೇಳುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್ಕಾರ ಈ ಎಲ್ಲ ಸಂಘಟನೆಗಳ ಜನಾಭಿಪ್ರಾಯವನ್ನು ಕ್ರೋಢೀಕರಿಸಿ ಜನರ ಹಿತಾಸಕ್ತಿಯನ್ನು ಪರಿಗಣಿಸಿ ಈ ಯೋಜನೆಯನ್ನು ಕೂಡಲೇ ಕೈಬಿಡಬೇಕು ಹೇಳುವಂಥ ಬೇಡಿಕೆಯನ್ನು ಇಂದು ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ದಿವಸ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ನಡುವೆ ಈ ನಡೆಯುವಂಥ ಯಾವುದೇ ಈ ಯೋಜನೆಯನ್ನು ಕೈ ಬಿಡಬೇಕು ಹೇಳುವಂಥ ಹಕ್ಕೊತ್ತಾಯವನ್ನು ನಾವು ಇಂದು ಸೇರಿದಂಥ ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ, ದೇವರಾಜ ಅರಸು ವೇದಿಕೆ ಮತ್ತು ಹೊನ್ನಾವರ ಉಳಿಸಿ ಬೆಳೆಸಿ ಹೋರಾಟ ಸಮಿತಿ, ಹಾಗೆ ಕರಾವಳಿ ಮೀನುಗಾರರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಒಕ್ಕೂಟ, ಯುವ ಒಕ್ಕೂಟ ಎಲ್ಲರೂ ಸೇರಿ ಈ ಒಂದು ಮತ್ತು ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಸಭೆ ಸೇರಿ ಇವತ್ತು ಈ ನಿರ್ಣಯವನ್ನು ಕೈಗೊಂಡಿದ್ದೀವಿ. ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯ ಕೇಶವ್ ನಾಯ್ಕ್ ಬಳಕೂರು ಮಾತನಾಡಿ 2019ರಲ್ಲಿ ಮುನ್ನೆಲೆಗೆ ಬಂದ ಈ ಯೋಜನೆಗೆ ಹೊನ್ನಾವರ ಜನತೆ ಬೃಹತ್ ಪ್ರತಿಭಟನೆಯ ಮೂಲಕ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೇರಿದಾಗ ಯೋಜನೆಯನ್ನ ಕೈಬಿಟ್ಟಿದ್ರು. ಇದೀಗ ಮತ್ತೆ ಹೋರಾಟ ಅನಿವಾರ್ಯವಾಗಿದೆ. ಜಿಲ್ಲೆಯ ಎಲ್ಲ ಜನತೆ ಶರಾವತಿ ಉಳಿವಿಗಾಗಿ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಕರೆ ನೀಡಿದರು. ಪರಿಸರ ತಜ್ಞರಿಂದ ಇದನ್ನು ಅಧ್ಯಯನ ಮಾಡಿಸಿ ಆ ಅಧ್ಯಯನದಲ್ಲಿ ಸಾಧಕ ಬಾಧಕಗಳನ್ನು ಗ್ರಹಿಸಿ ಅದಕ್ಕೆ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಬೇಕು ಅಂತಿದ್ರೆ ಆ ಮೂಲಕವೂ ಸಹ ನಾವು ತಯಾರಿದ್ದೇವೆ. ಅದಕ್ಕೆ ಜನತೆಯೂ ಸಹ ಸಪೋರ್ಟ್ ಇದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಶರಾವತಿ ನದಿ ಅಂದರೆ ನದಿ ತಟದವರಿಗೆ ಮಾತ್ರ ಸೀಮಿತ ಅನ್ನೋ ಸರಿಯಾಗಿದೆ. ಈಗಾಗಲೇ ಶರಾವತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೂಲಕ ನಗರಕ್ಕೂ ನೀರು ಬಂದಿದೆ. ಈಗ ನೀವೇನದು ನಗರ ಭಾಗದವ್ರನ್ನೂ ಈ ಒಂದು ಹೋರಾಟಕ್ಕೆ ಕೇವಲ ಹೊನ್ನಾವರ ಒಂದೇ ಅಲ್ಲ, ನಾನು ಹೇಳ್ತಾ ಇರೋದು ಇದು ಭಟ್ಕಳ ತಾಲೂಕಿನಲ್ಲಿ ಮುರುಡೇಶ್ವರ ಯಾತ್ರಾ ಸ್ಥಳ ಇದೆ. ಇದೇ ನಮ್ಮ ಶರಾವತಿ ಇಡಗುಂಜಿಯಿಂದ ನೀರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಡಗುಂಜಿ ದೇವಸ್ಥಾನದಲ್ಲಿ ಸಾವಿರಾರು ಯಾತ್ರಿಗಳಿಗೆ ನಮ್ಮ ಶರಾವತಿಯನ್ನು ನೀರನ್ನು ಕುಡಿಸ್ತಾ ಇದ್ದಾರೆ. ಇವತ್ತು ಮುಂದಿನ ದಿನದಲ್ಲಿ ಶಿರಾಲಿಯಲ್ಲಿ ಏನು ಬಹುಗ್ರಾಮ ಕುಡಿಯುವ ನೀರು ಇದನ್ನು ಕೊಡಾಣಿಯಿಂದ ಲಿಫ್ಟ್ ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ. ಈಗಾಗ ಹೊನ್ನಾವರ ತಾಲೂಕಿಗೆ ಮಾವಿನೊಳೆಯಿಂದ ಲಿಫ್ಟ್ ಮಾಡಿ ಹೊನ್ನಾವರ ತಾಲೂಕಿನ ಜನತೆಗೆ ನೀರನ್ನು ಉಣಿಸ್ತಾ ಇದ್ದಾರೆ. ಇನ್ನು ಉಳಿದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಬಹುಗ್ರಾಮ ಯೋಜನೆಗಳು ಬಂದಿರುವುದರಿಂದ ಆ ಶರಾವತಿ ನೀರನ್ನು ಅವಲಂಬಿಸಬೇಕಾಗ್ತದೆ. ಹಾಗಾಗಿ ಕೇವಲ ಇದು ಹೊಳೆಯ ಶರಾವತಿಯ ಎಡ ಮತ್ತು ಬಲದಂಡೆಯಷ್ಟೇ ಸೀಮಿತ ಆಗಿರುತ್ತೆ. ಇದು ಹೊನ್ನಾವರ ತಾಲೂಕಿನ ಪ್ರತಿಯೊಬ್ಬರಿಗೂ, ಜೊತೆಗೆ ಭಟ್ಕಳ ತಾಲೂಕಿನವರಿಗೂ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಎಲ್ಲರೂ ಇದನ್ನು ಈ ಒಂದು ಹೋರಾಟದಲ್ಲಿ ಜೊತೆಯಾಗಿ ಸೇರಿಸಿಕೊಂಡು ಒಂದು ತೀವ್ರವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ. ಈ ವೇಳೆ ಭಾರತೀಯ ಸೇವಾದಳದ ಅಧ್ಯಕ್ಷರಾದ ಯೋಗೀಶ್ ರಾಯ್ಕರ್, ಶರಾವತಿ ಮರಳು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ವಿನೋದ್ ನಾಯ್ಕ್, ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆಯ ಅಧ್ಯಕ್ಷ ಜಿಎನ್ ಗೌಡ, ದೇವರಾಜ್ ಅರಸು ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ಅನಂತ ನಾಯ್ಕ್ ಹೆಗ್ಗಾರ್, ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್, ಕರಾವಳಿ ಮೀನುಗಾರ ಸಂಘಟನೆಯ ಕಾರ್ಮಿಕ ಸಂಘದ ಅಧ್ಯಕ್ಷ ರಾಜೇಶ್ ತಾಂಡೆ, ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಯುವ ಒಕ್ಕೂಟದ ಅಧ್ಯಕ್ಷ ವಿನಾಯಕ್ ನಾಯ್ಕ್ ಮುಡ್ಕುಣಿ, ಪ್ರಭುಕುಮಾರ್ ಹಳ್ಳೇರ್, ಜಿಟಿ ಹಳ್ಳೇರ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.